ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ನಿನ್ನುಲಿಯೋದು ಕಾಫಿ ಕೊಡೋ ಆಟನು ಎಲ್ಲ ಚೆನ್ನಾಗಿ ಬಂಗಾರ. ಕೊಡು 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 ಕೊಡು. ಚಂಪಾ, ಮನೆಯವರಿಗೆಲ್ಲ ಕಾಫಿ ಕೊಟ್ಲೇನೆ? ಇನ್ನು ಇಲ್ಲ ಅತ್ತೆ, ಈಗ ಕೊಡ್ತೀನಿ. ಪಲ್ಲು ಪದು ಬಿಟ್ಲ, ಈಗ್ಲೇ ಬಂದ್ರೆ ಕಾಫಿ ಸಿಗುತ್ತೆ, ಇಲ್ಲ ಅಂದ್ರೆ ಸಂಜೆವರೆಗೂ ಬರೀ ನೀರ್ ಕುಡ್ಕೊಂಡಿರ್ಬೇಕು. ಏನಪ್ಪ, ಬೇಗ ಕಾಫಿ ಕುಡ್ಕೊಂಡ್ಬಿಡಿ, ಇಲ್ಲಾಂದ್ರೆ ಅದು ಸಿಗಲ್ಲ. ಚಂಪಾ, ಏನೇ ಬಂದಿದೆ ನಿನಗೆ ದೊಡ್ಡರಾಗ, ಯಾಕೆ ಹಿಂಗ್ ಕುಣಿತಾ ಇದ್ಯಾ? ನಿನ್ನೆ ರಾತ್ರಿ ನಿಮ್ಮಣ್ಣ ಅಡಿಗೆ ಮನೆ ನುಗ್ಗಿ ಕೆನೆ ಕಾಫಿ ಕುಡ್ದಿರ್ಬೇಕು. ನಾನ್ ಕುಣ್ದಿದ್ದು ಅದಕ್ಕಲ್ಲ. ಮತ್ ಯಾಕೆ ಅಂತ ಹೇಳೆ? ನಿನ್ನೆ ರಾತ್ರಿ ನನ್ ಕನಸಿನಲ್ಲಿ ನಾನು ಪಾಂಡುರಂಗನ ಮದುವೆ ಆಗಿ ಹನಿಮೂನ್ ಮುಗಿಸ್ಕೊಂಡ್ಬಂದ್ಬಿಟ್ಯಾ? ನನ್ ಕನಸಿನಲ್ಲಿ ಯಜಮಾನ್ರು ಬಂದಿದ್ದೇನೋ ನಿಜ, ಆದ್ರೆ ನೀನ್ ಹೇಳಿದ್ ಯಾವ್ದು ಆಗ್ಲಿಲ್ಲ. ಚಂಪಾ, ನನ್ ಹಬಿನ ನಿನ್ ಕನ್ಸಲ್ಲಿ ಕರ್ಸ್ಕೋತಿಯಲ್ಲ, ನಿನಗ್ ಕ್ಷೇಮೆ ಆಗಲ್ವಾ? ಅಯ್ಯ, ನೀವೇ ಬೇಡ ಅಂತ ಕಳ್ಸಿದ್ಮೇಲೆ ಅವ್ರು ನನ್ ಕನ್ಸಲ್ಲಿ ಬರ್ದೇ ಇರ್ತಾರ? ಚಂಪಾ, ನಿನ್ ಕನ್ಸಿನ ಕಥೆ ಹೇಳಪ್ಪ. ನನ್ ಕನ್ಸಲ್ಲಿ ನಾನ್ ಸತ್ ಹೋಗಿದ್ದೆ. ಯೋಚನೆ ಮಾಡ್ಬೇಡ, ಆಮೇಲೆ ಏನಾಯ್ತಮ್ಮ? ಅಯ್ಯ, ತಕ್ಕ ಮೇಲೆ ಇನ್ಯಾವ ಕತ್ ಬೀಳುತ್ತೆ, ಅಲ್ಲಿಗೆ ಮುಗಿದಿರುತ್ತೆ. ಕಡಿಯಂತೀನಿ, ನಾಲ್ಗೆ ಉದ್ದಾಗ್ತಾ ಇದೆ, ಜಾಸ್ತಿ ಮಾತಾಡಿದ್ರೆ ಬೆಚ್ಚಿ ಹೊಡೆದ್ಬಿಡ್ತೀನಿ. ಎಂತ ಹುಡುಗಿರ ವಂಶಕ್ಕೆ ಮನೆಯಾಗಿ ಬಂದ್ಬಿಟ್ಟಪ್ಪ. ಯಾಕಮ್ಮಪ್ಪ ಹೊಡೆದೆ? ಯಾರಿಗಪ್ಪ ರೌಡಿ ವಂಶ ಅಂತೀರಾ? ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ಇನ್ನೊಂದ್ ಬಿಡ್ಬೇಕಾಗುತ್ತೆ. ಹೇಳಮ್ಮ. ಯಮಧರ್ಮರಾಯ ನನ್ ಪಾಶ ಹಾಕಿ ಎಳ್ದ ಯಮಧರ್ಮನ್ ಕೈಲೂ ನಿನ್ನ ವಜನ್ ಎಳೆಯಕ್ಕಾಗ್ಲಿಲ್ಲ. ಯಮದಲ್ಲಿ ಎಳೆಯೋಷ್ಟರಲ್ಲಿ ಪಾಶ ಕಟ್ ಆಗೋಯ್ತು. ಹಳೆ ಹಗ್ಗ ಯಮಧರ್ಮರಾಯ ಎಷ್ಟು ಜನಕ್ಕೆ ಪಾಠ ಹಾಕಿದ್ನೋ ಏನೋ, ಹೋಗದೆ ಇರುತ್ತಾ? ಆಮೇಲೆ ಏನಾಯ್ತು? ಹಗ್ಗನ ರಿಪೇರಿ ಮಾಡ್ಸ್ಕೊಂಡ್ ಬಂದು ಮತ್ತೆ ನಿನ್ ಪಾಶ ಹಾಕ್ತೀನಿ ಅಂತ ಯಮಲೋಕಕ್ಕೆ ಹೋದ, ನಾನ್ ಬದುಕ್ಬಿಟ್ಟೆ. ಚಂಪಾ, ನಿನ್ ಕನ್ಸೇನಾದ್ರೂ ನಿಜ ಆಗಿದ್ರೆ ನಾನು ಹೊಟ್ಟೆ ತುಂಬಾ ಜ್ಯೂಸ್ ಕುಡಿತಾ ಇದ್ದೆ. ನಾನಂತೂ ಹೊಟ್ಟೆ ತುಂಬಾ ಬಾದಾಮಿ ಹಾಲು ಕುಡಿತಿದ್ದೆ. ಬ್ರಹ್ಮಗಟ್ಲೆ ಪಾನಕ ಮಾಡಿ ಇಡೀ ಬೀದಿಗೆ ಹಂಚ್ತಿದ್ವಿ. ನಾನ್ ಸತ್ರೆ ನಿಮ್ಗೆಲ್ಲ ಖುಷಿನಾ? ಮತ್ತಿನ್ನೇನೆ, ಯಾವಾಗ್ಲೂ ನನ್ನ ಹಬಿಗ್ ಲೈನ್ ಹೊಡ್ಕೊಂಡಿರ್ತೀಯಲ್ಲ, ಇನ್ನೊಂದವಳು ಇದ್ರಷ್ಟು ಹೋದ್ರಷ್ಟು. ಪಾಪ, ಎಳೆ ಹುಡುಗಿ, ಇನ್ನೂ ಮದುವೆ ಇಲ್ಲ, ಮುಂಚೆ ಇಲ್ಲ. ಓಹೋ, ನನಗಿನ್ನೇನು ಆಗಿದೆಯಾ? ಒಳ್ಳೆ ಸೇನಾಗಿದ್ದ ಬೀಳ್ತಿರಲು ಎಲ್ಲರೂ ಮರ್ಯಾದೆಯಿಂದ ಒಳಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಶಿವತಾಂಡವಾಡಬೇಕಾಗುತ್ತೆ. ಚಂಪಾ, ಕೂತ್ಕೊಮ್ಮ, ಯೋಚನೆ ಮಾಡ್ಬೇಡ. ಕನ್ಸಲ್ಲಿ ಸತ್ರೆ ತುಂಬಾ ಒಳ್ಳೇದು ಅಂತ ಹೇಗೆ ಹೇಳ್ತೀರಾ? ನಿನ್ನ ಆಯಸ್ಸು ಇನ್ನೂ ಗಟ್ಟಿಯಾಗುತ್ತೆ. ಏನಪ್ಪ, ತಿಂಡಿ ತಿಂದಾದ್ಮೇಲೆ ಏನ್ ಕೆಲಸ ಮಾಡ್ತೀರಾ? ಅಲ್ಲೋ, ಮಧ್ಯಾಹ್ನದ ಊಟದವರೆಗೂ ನಾ ಫುಲ್ ಬಿಸಿ ಇದ್ದೀನಮ್ಮ. ಅಂದ್ರೆ ಕೆಲ್ಸ ಹುಡ್ಕೋದಕ್ ಹೋಗ್ತೀರಾ? ಆಡ ಮಾತುಗೊಂದು ಅರ್ಥ ಬೇಡ್ವೆ. ನಾನು ಯಾರು ಗಂಡುಗಲಿ ಒಂದ್ಸತಿ ಏಕೈಕ ಮನೆ ಅಡಿಯ, ನಾನು ಕೆಲಸ ಹುಡ್ಕಕ್ ಹೋಗ್ಬೇಕೆ? ದುಡಿಯೋದಿಕ್ಕೆ ಅಂತ ನಿಮ್ಮ ಅಣ್ಣ ಇದ್ದಾನಲ್ಲಮ್ಮ. ಮತ್ ನೀವೇನ್ ಮಾಡ್ತೀರಾ? ಮಧ್ಯಾಹ್ನದ ಊಟದವರೆಗೂ ಹೊರಗ್ ನಿದ್ದೆ ಮಾಡ್ತೀನಿ. ಮಧ್ಯಾಹ್ನದ ಊಟದವರೆಗೂ ಓದಿಲ್ಲ, ಇನ್ನ ಬೆಳಿಗ್ಗೆ ತಿಂಡಿನ ಬಂದಿಲ್ಲ. ಚಂಪ ಎಲ್ಲ ಹಾಳಾಗುತ್ತ? ಯಾರಿಗ್ ಗೊತ್ತೋ, ಅಡ್ಗೆ ಮನೆಯಲ್ಲೆಲ್ಲ ಹುಡ್ಕಾಡ್ದೆ, ಅವಳು ಇಲ್ಲ, ಪಾತ್ರೆಲ್ಲೂ ಏನೂ ಇಲ್ಲ. ಗಾಡ್, ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಎಲ್ಲ ಹಾಳಾಗೋದ್ಲ? ಯಾವಾಗ ಗೊತ್ತಾ? ಜಾಜತ್ಗೆ ಅಲ್ಲಿ ನೋಡಿ. ಮೈ ಗಾಡ್, ಕತ್ತು ಒಂದ್ ಸೈಡ್ ವಾಲ್ ಇದೆ, ಕೈ ಕಾಲು ಆಡ್ತಾ ಇಲ್ಲ ಅಂದ್ಮೇಲೆ ಚಂಪ ಡಮರು. ಎಲ್ರಿಗೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇಷ್ಟು ಬೇಗ ಈಗ ಆಗ್ಬೇಕಾಗಿತ್ತು. ನೆನ್ನೆ ಎಲ್ಲ ಕುಣ್ಕೊಂಡು ಎಷ್ಟು ಚೆನ್ನಾಗಿದ್ಲು. ಇವತ್ತು ನೋಡಮ್ಮ, ಕತ್ತು ಪಕ್ಕಕ್ಕೆ ವಾಲ್ಕೊಂಡ್ಬಿಟ್ಟಿದೆ. ಏನಾಯ್ತೆ? ಇನ್ನೇನಮ್ಮ ಆಗ್ಬೇಕು, ನಮ್ ಚಂಪ ಎಲ್ರನ್ನು ಬಿಟ್ಟು ಹೊರಟೋದ್ಲು. ಕನಕೋಲ ಬಿದಿಯೇ ಚಂಪಾ, ಚಂಪಾ, ಚಂಪಾ. ಯಾವ ವಯೋಗ ನನ್ ಕುತ್ತಿಗೆ ಹಾರ ಹಾಕಿದ್ದು? ಸತ್ತೋಗಿದ್ಯಾ ಅಂತ ಈ ವಿಟ್ಲಲ್ಲಿ ನಿನ್ ಕುತ್ತಿಗೆ ಹಾರ ಹಾಕಿದ್ದು.
ಏನ್ರ ಇದು ಗಲಾಟೆ? ಏನ್ ಯಜಮಾನ್ರೆ ನೋಡಿ ನಾನ್ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡು ಇವರೆಲ್ಲ ನನ್ಗೆ ಹಾರ ಹಾಕಿ ಮಠ ತಗೋತಾ ಇದಾರೆ. ಹೋಗತ್ತಾಗೆ. ಈ ಸತ್ತವ್ರನ್ನ ಕಂಡು ದುಃಖ ಪಡೋರು ನೋಡಿದೀನಿ, ಮಜಾ ತಗೊಳ್ಳೋರು ಅಂದ್ರೆ ನೀವು ಮಾತ್ರ ಕಂಡ್ರ. ಪಕ್ಷ ಚಂಪಾ ಚಮೇಲಿ ಸತ್ಲು ಅಂತ ಇಟ್ಕೊಳ್ಳೋ, ನಿನ್ನ ಈ ದೈತ್ಯ ಹೊಟ್ಟೆ ತುಂಬಿಸೋರು ಯಾರು? ನಿಮಗೆಲ್ಲ ಬೇಸ್ ಹಾಕೋರು ಯಾರು? ಇವಳಿಲ್ಲ ಅಂದ್ರೆ ನಾವ್ಯಾರು ತಿನ್ನೋದೇ ಅಲ್ವಾ? ಏನು ಇಡೀ ಜಗತ್ತಲ್ಲಿ ಹೋಟ್ಲ್ಗಳೇ ಇಲ್ಲ. ನಮಸ್ಕಾರ, ಸಮಾಜ ಸೇವಕಿ ಜಾಜಿ ಚಂಪಲ್ ತಿನ್ನಿ ಅವ್ರಿಗೆ. ಏನ್ ಆರ್ಡರ್ ಮಾಡ್ತೀವಿ ಒಂದು ಅರ್ಥ ಇದೆಯೇನ್ರಿ? ಎಷ್ಟು ದಿವಸ ಅಂತ ಸೋಡಾ ಬೆರೆಸಿರೋ ಹೋಟ್ಲ್ ಊಟ ತಿಂತೀರಿ? ಒಂದನ್ನು ತಿಳ್ಕೊಂಬಿಡಿ, ನಮ್ಮ ಚಂಪಾ ಚಮೇಲಿ ಮಾಡೋ ಅಡುಗೆ ಮುಂದೆ ಯಾವ ಹೋಟೆಲ್ಲೂ ಇಲ್ಲ. ಈಗ ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನು ಯಾರನ್ನ ಮಲಗಿಸಿ ಯಾರ ಮೇಲೆ ಹಾರ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನು ಯಜಮಾನ್ರೆ ನನ್ ಸತ್ರೆ ಇವ್ರಿಗೆಲ್ಲ ಖುಷಿ ಅಂತ. ಲೇ, ನಿನ್ನ ಪಾಲಿಗೆ ನಾನು ಸತ್ತೋಗಿದ್ದೀನಿ. ಒಂದನ್ನು ತಿಳ್ಕೊ, ನಾನು ಲೇ ಚಂಪಾ ಚಮೇಲಿ, ನೀನು ಪ್ರಾಣ ಬಿಡೆ ಅನ್ನೋವರೆಗೂ ಯಾವುದೇ ಕಾರಣಕ್ಕೂ ನೀನು ಪ್ರಾಣ ಹೋಗಲ್ಲ. ನೀನು ಧೈರ್ಯವಾಗಿರು. ನನ್ನೇ ಆಡ್ಕೋತೀರಾ? ನಿಮ್ಗೆಲ್ಲ ಬುದ್ಧಿ ಕಳಿಸ್ತಾ ಇದ್ರೆ ನನ್ನ ಹೆಸರು ಚಂಪಾನೇ ಅಲ್ಲ. ಏನು ನಿನ್ನ ಹೆಸರು? ಶೇಖರ. ಎಷ್ಟು ಜನ ಮಾತಾಡ್ತಿಲ್ಲ ಮುಂಡೆದೆ? ಲೇ ವಿಟ್ಲ, ಯಾವ್ದೋ ನಿಡುಮಗುಂಡನ ಆಡ ಮಾತು ಒಂದು ಅರ್ಥ ಬೇಡವನು. ಇವಾಗ ತಾನೆ ಬಂತಿ ಮಗು. ಅಲ್ಲ ಬಾಲ ಪುಟ್ಟ, ಬಾಲ ಚಿನ್ನ, ಬಾಲ ಬಂಗಾಲ, ಬಾಕಂದ. ಓನಮಲ್ಲಿ, ಏನಪ್ಪ ನಿನ್ ಹೆಸರು? ಶೇಖರ. ಶೇಖರನಾ? ಬಂಗಾಲ. ಮೈ ಗಾಡ್, ಆ ಕಿಡ್ ಯಾವುದು? ಈಗ ತಾನೆ ಆಚೆಯಿಂದ ಬಂತು ಜಾಜತ್ಗೆ. Really? ಯಾ, ಈ ಕಿಡ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಏನು ಶೇಖರ, ಬರ್ತಿದ್ದಾಗೆ ದೊಡ್ಡಮ್ಮನ ಹತ್ರ ಹೋಗ್ಬಿಡಿದ್ಯಾ? ನಾನು ದೊಡ್ಡಮ್ಮನ? ಹಾಗಾದ್ರೆ ಇದ್ರ ಅಮ್ಮ ಯಾರು? ಚಂಪಾ, ವಾಟ್ ಯು ಮೀನ್? ಮೀನು ಇಲ್ಲ, ಮೊಸಳೆನೂ ಇಲ್ಲ, ಈ ಮಗು ನಂದು ಒಂದೇ. ನಿಜ ಏನೇ? ಹೌದು ಅತ್ತೆ. ಒಳ್ಳೆದಾಯ್ತು ಬಿಡು. ನನ್ಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಮಕ್ಕಳು ಮನೇಲಿದ್ಲೆ ನಂದು ಗೋಕುಲ ಅಂತಾಳೆ. ಚಂಪಾ, ನಿಜ ಹೇಳು, ಈ ಚೈಲ್ಡ್ ಹೇಗ್ ಬಂತು? ನಂಗೊಂದು ಕೆಟ್ಟ ಕನ್ಸು ಬಿದ್ದಿತ್ತಲ್ಲ, ಅದ್ರ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿದ್ದೆ. ಅದಕ್ಕೆ ಅವರು ಯಮಧರ್ಮರಾಯ ನಿನ್ ಕನ್ಸಿನಲ್ಲಿ ಬಂದು ವಾಪಸ್ ಹೋಗಿದ್ದಾನೆ ಅಂದ್ರೆ ಇವತ್ತಲ್ಲ ನಾಳೆ ಪಾಶನ ರಿಪೇರಿ ಮಾಡ್ಸ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ನನ್ಗೆ ಆಗ್ಬೇಕಾದ ಟೈಮಲ್ಲಿ ಮದ್ವೆ ಆಗಿಲ್ಲ, ಆಗ್ಬೇಕಾದ ಟೈಮಲ್ಲಿ ಶೋಭನ ಆಗಿಲ್ಲ, ಆಗ್ಬೇಕಾದ ಟೈಮಲ್ಲಿ ಮಕ್ಕಳಾಗಿಲ್ಲ ಅಂತ. So what? ನನ್ನ ದೋಷ ಪರಿಹಾರ ಆಗ್ಬೇಕು, ನನ್ನ ಸಾವು ನನ್ನಿಂದ ದೂರ ಆಗ್ಬೇಕು ಅಂದ್ರೆ ಒಂದ್ ಮಗುನ್ ದತ್ತು ತಗೊಂಡು ಸಾಕು ಅಂತ ಹೇಳಿದ್ರು. ಅದೇ ಇದು. ದೊಡ್ಡ ಮಗುನಾ? ದತ್ತು ಮಕ್ಕಳು ಕೂಡ ಈಗ ಒರಿಜಿನಲ್ ಮಕ್ಳ ತರ ಆಗ್ತಾರೆ. ಅವ್ರಿಗೂ ಎಲ್ಲಾ ತರದ್ ಹಕ್ಕಿರತ್ತೆ. ಅದಕ್ಕಿಂತ ಶ್ರೇಷ್ಠವಾದ್ದು ಬೇರೆ ಯಾವ್ದು ಇಲ್ಲ ಅಂತ ಹೇಳಿದ್ರು. ಯಾವ್ದಿದು ಮಗು ಮುದ್ದಾಗಿದೆಯಲ್ಲ? ಮೊದ್ಲು ಮಗುಗೆ ಆ ಕೆನೆಗೊಂದು ಈ ಕೆನೆಗೊಂದು ಮುತ್ಕೊಡಿ, ಆಮೇಲೆ ನಿಮ್ ಲೆಕ್ಕದಲ್ಲಿ ಒಂದ್ ಮುತ್ಕೊಡಿ, ನನ್ ಲೆಕ್ಕದಲ್ಲಿ ಒಂದ್ ಮುತ್ತ ಆ ಕಡೆಯಿಂದ ಈ ಕಡೆ ತಳ್ಳಿ. ಮಗುಗೆ ಮುತ್ತು ಕೊಟ್ರೆ ಒಳ್ಳೆ ಮೈ ಮೇಲೆ ಮುಳ್ಳು ಬಂದವ್ರ ಹಂಗ ಆಡ್ತಿರಲ್ರಿ. ಯಾಕೆ ನಿಮ್ಗೇನಾದ್ರೂ ಮುತ್ಬೇಕಿತ್ತ ಕೊಡ್ಲೆ? ಯಾವ ಲೆಕ್ಕರೆ ಮಗುಗೂ ಮುತ್ತು ಕೊಡಲ್ಲ, ನೀವು ಮುತ್ತು ಕೊಡಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಯಾಕೆ ಕೊಡ್ಲಿ? ನಾನ್ ರೆಡಿ ಇದೀನಲ್ಲ. ನೀನು ಮೊದಲನೇ ಬಾರಿಗೆ ಮಗು ಮುಖ ನೋಡಿದ್ರೆ ದುಡ್ಡು ಕೊಡ್ಬೇಕಂತೆ. ಲೇ, ಇಕ್ಕಳ 50 ರೂಪಾಯಿ ಬೆಕ್ಕ ತಗೊಂಡು ತಿಂದು ಮಜಾ ಮಾಡ. ಲೇ ವಿಟ್ಲ, ನಾವು ಎಷ್ಟು ವರ್ಷದಿಂದ ಈ ಮನೇಲಿ ಇದೀವೋ, ಮಸಾಲ ದೋಸೆಗೆ ದುಡ್ಡು ಕೊಡೋದ್ರೆ ಕಪ್ಪಳ ಕುಡಿತಾರೆ. ಆ ಮಗು ಕೇಳ್ತಿರಾನೆ 50 ರೂಪಾಯಿ ಕೊಟ್ಬಿಟ್ಟು ನಾನು. ಅದು ಕೆಲವು ಸಂಸಾರದಲ್ಲಿ ರಾಜಕೀಯ, ನಾವು ನಮ್ಮ ಮನೆಯಲ್ಲಿ ಪರಕೀಯ. ಜಾಜಿಗೆ ನಿಮ್ ಮನೆಗೆ ಒಂದ್ ಮಗು ಬಂದಿದೆಯಂತೆ, ಅದು ಚಂಪಾದೆ ಅಂತ ಕೇಳಿ ನನ್ಗಂತೂ ಶಾಕ್ ಆಗೋಯ್ತು. ಆ ಚಂಪಂಗೆ ಯಾವ್ದೋ ಒಂದು ಬ್ಯಾಡ್ ಡ್ರೀಮ್ ಬಿದ್ದಿತ್ತಂತೆ. ಅದಕ್ಕೆ ಇವಳು ಹೋಗಿ ಪುರೋಹಿತರ ಹತ್ರ ಕೇಳಿದಾರೆ. ಅವರು ಯಾವ್ದಾದ್ರು ಒಂದು ಚೈಲ್ಡ್ ನ ಅಡಾಪ್ಟ್ ಮಾಡ್ಕೊಂಡು ನಿಮ್ ಮನೇಲಿ ಇಟ್ಕೋ, ಆಗ ನಿಂಗೆ ಗುಡ್ ಆಗುತ್ತೆ ಅಂತ ಹೇಳಿದಾರೆ. ಅದಕ್ಕೆ ಆ ಚೈಲ್ಡ್ ನ ಮನೇಲಿ ತಂದು ಇಟ್ಕೊಂಡಿದ್ದಾಳೆ. ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಚಂಪಾ, ಯಾವ್ದಿದು ಮಗು? ಎಷ್ಟು ಮುದ್ದಾಗಿದ್ದಾನ ಅಲ್ಲೇನ್ರಿ? ನೋಡ್ರಿ, ಕಣ್ಣೆಲ್ಲ ತೇಟ್ ಚಂಪನ್ ತರಾನೇ ಇದೆ. ಎಲ್ರು ಹಾಗೆ ಹೇಳ್ತಾ ಇದಾರೆ. ಇವ್ನ್ ಮೂಗ್ ಯಾರ ತರ ಇದೆ ಹೇಳಿ ನೋಡೋಣ. ಯಾರ ತರ ಇದೆ? ಅವ್ರಪ್ಪನ್ ತರ. ಯಾರ ಅವ್ರಪ್ಪ? ಅಯ್ಯೋ, ನನ್ನೇನ್ ಕೇಳ್ತೀರಾ? ಅವನ್ನೇ ಕೇಳಿ ಹೇಳ್ತಾನೆ. ಪುಟ್ಟ, ನಿಮ್ಮಪ್ಪ ಯಾರಪ್ಪ? ಪಾಂಡುರಂಗ. ನೋ. ಏ, ನೀವ್ ಎಷ್ಟ್ ಸತಿ ನೋ ಅಂದ್ರೆ ಅವ್ನ್ ಎಷ್ಟೇ ಅನ್ನೋದು. ಸುಮ್ ಕೂತ್ಕೊಳ್ರಿ. ಮುಖ ನೋಡ್ದಾಗ್ಲೇ ನನ್ಗೆ ಅನುಮಾನ ಇತ್ತು. ನೀನೇ ಹೇಳ್ಬಿಟ್ಟಲ್ಲ ನನ್ನ ಮೊಮ್ಮಗನೇ. ನಮ್ಮ ವಂಶ ಉದ್ಧಾರ ಮಾಡಕ್ ಬಂದಿರೋ ಶೇಖರ. ನಿನ್ನ ಮಚ್ಚು ಕೊಡ್ಲಿಲ್ಲ, ನಿನ್ ಹತ್ರನೇ ಇಟ್ಕೊಮ್ಮ. ಅಲ್ಲಮ್ಮ, ನಿನಗಂತೂ ಒಂದು ಮಗು ಕೊಡೋ ಯೋಗ್ಯತೆ ಇಲ್ಲ. ಈ ಚಂಪನ ಅಂತ ಕೊಟ್ರಲ್ಲ, ಅದು ಸಂತೋಷ ಪಡ್ಕೊಮ್ಮ. ಆಂಟಿ, ನಿಜ ಹೇಳಿ, ಈ ಮಗು ಯಾರ್ದು? ಯಾಕಮ್ಮ, ನಾನ್ ಮೊದಲನೇ ಸೊಸೆ ಹೇಳ್ದಾಗ ತಿಳಿ ಮುಚ್ಕೊಂಡಿದ್ಯಾ? ನಾನು ಯಾವಾಗ
ಹೇಳ್ದೆ? ನನ್ನ ಮೊದಲನೇ ಸೊಸೆ ನೀನಲ್ಲಮ್ಮ, ಈ ಚಂಪಾ. ಅತ್ತೆ ನಂಗೆ ಯಾಕೋ ತುಂಬಾ ನಾಚಿಕೆ ಆಗ್ತಾ ಇದೆ. ನೋಡಿದ್ರೆ ಗೊತ್ತಾಗಲ್ವಾ? ಗಂಟುಗಲಿ ವಂಶದ ಪಡಿ ಹಚ್ಚು, ಕೈಗೆ ಒಂದು ಖಡ್ಗ ಕೊಟ್ಟು ಕುದುರೆ ಮೇಲೆ ಕೂರಿಸ್ಬಿಟ್ರೆ ರಾಜಶೇಖರ. ಮೊಮ್ಮಗನೇ ಬಾಲೋ ಬಾಲೋ, ನಿನಗೆ ತಾತನ್ ತೋರಿಸ್ತೀನಿ ಬಾಚಿನ ನನ್ನ ಬಂಗಾಲ. ಜಾಜಿ ಅವ್ರೆ, ನಿಮ್ ಸಮಸ್ಯೆ ಏನೇ ಇರ್ಬೋದು, ಏನೇ ಆದ್ರೂ ನಿಮ್ ಮತ್ತೆ ನಮ್ ಮುಂದೆ ನಿಮ್ ಶೇಪ್ ತೆಗಿಬಾರ್ದು. ಪದ್ಮಿನಿ ಅವರೇ, ನೀವು ಬಂದಿದ್ದು ನಂಗೆ ಗೊತ್ತೇ ಆಗ್ಲಿಲ್ಲ ಕಣ್ರೆ. ಥ್ಯಾಂಕ್ಸ್ ಕಣ್ರೆ ಜಾರ್ಜ್ ಚಿಂಪಲ್ದಿನಿ ಅವರೇ. ಏನೋ ಪದ್ಮಿನಿ ಅವ್ರು ಬಂದಿದ್ದಾರೆ ಮಾತಾಡ್ಸ್ಬೇಕು ಅಂತ ನನ್ನ ಕರ್ರ. ಅಲ್ಲ ನೀವು ಹೋಗಿದ್ರಲ್ಲ? ಎಕ್ಸ್ಕ್ಯೂಸ್ ಮೀ, ನಾನ್ ನಿಮ್ನ ಇಲ್ಲಿ ಕರ್ಸಿದ್ದು ಪದ್ಮಿನಿ ಜೊತೆ ಲಲ್ಲೆ ಹೊಡೆಯಕ್ಕಲ್ಲ. ಚಂಪಾ ಯಾವ್ದೋ ಒಂದ್ ಚೇಳ್ನ ಮನೆ ಕರ್ಕೊಂಡ್ ಬಂದಿರಲ್ಲ, ಅದ್ರ ಫಾದರ್ ನೀವೇ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನೀವು ನೋ ಅಂತ ಹೇಳ್ಬೇಕು. ಅಲ್ಲ, ವಿಷಯ ಗೊತ್ತಿಲ್ದೇನೆ ಸುಮ್ನೆ ಹೆಂಗ್ರು ನೋ ಅನ್ನಕ್ಕಾಗತ್ತೆ? ವಾಟ್ ಯು ಮೀನ್? ಅಲ್ಲ, ಮಗುವಿನ ತಾಯಿ ಬಂದು ನೀವೇ ತಂದೆ ಅಂತ ಹೇಳಿದಾಗ ಯಾರಾದ್ರೂ ಕೂಡ ಅದನ್ನ ಒಪ್ಕೋಬೇಕಾಗತ್ತೆ. ಏನ್ ಕಂಡ್ರಿ ನೀವೇ ಹೀಗೆ ಹೇಳ್ತಿದ್ದೀರಾ? ಅದು ನೋಡಿ ಗೊಗ್ಗಾತ್ ಪದ್ಮಜ ಅವ್ರೆ, ಈ ತಾಯಿ ಅನ್ನೋದು ಇದೆಯಲ್ಲ ಅದು ಮಾತ್ರ ಸತ್ಯ, ತಂದೆ ಅನ್ನೋದು ಮಿಥ್ಯ ಕಣ್ರಿ. ಬರೀ ಚಂಪಚಮೇಲಿ ಅಂತಲ್ಲ, ಈಗ ಪದ್ಮಿನಿ ಅವರೇ ಬಂದು ನಾಳೆ ಒಂದು ಮಗನ್ ತೋರಿಸಿ ಇದು ನಿಮ್ಮ ಮಗು ಅಂದ್ರೆ ನಾನು ಕಣ್ಣು ಮುಚ್ಕೊಂಡು ಒಪ್ಕೋಬೇಕು. ನೋಡ್ಲಿ, ನಿಮ್ ಮೊಮ್ಮಗ ನೋಡ್ಲಿ, ಮಗನ್ ಜೊತೆ ನೋಡ್ಬೇಕು ಅಂತ ಆಸೆನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ, ಕಲಿಸ್ತೀನಿ ತಾಳಿ. ಲೇ ಕುಲಪುತ್ರ, ನೀನ್ ಹೆಂಡತಿನೂ ಕರ್ಕೊಂಡ್ ಬಾಲೋ. ಏನ್ ರಂಗಮ್ಮ, ಮಗುನ ನೀನ್ ಎತ್ಕೊಂಡಿರೋದು ನಾನು ನೋಡ್ಬೇಕಂತೆ, ಎತ್ಕೊಳೋ. ಅಯ್ಯೋ, ಇಂಥ ಒತ್ತಲ ಒಪ್ಪನಿಗೆ ಎಂತ ಬಸ್ರಿ ಬೈಕೆ. ಪಾಪ ಪಾಪ ನೋಡ್ದ ನಿನ್ನ ಮೊಮ್ಮಗನ, ಇವನ್ ತಲೆನಲ್ಲಿ ಕೂದಲೆ ನಿನ್ ತಲೆನಲ್ಲಿ ಇಲ್ಲ, ಬಿಟ್ರೆ ಬಾಕಿ ಅಂತ ನೀವಿಬ್ರು ಒಂದೇ ಕಳ್ಳನ ಮಕ್ಕಳು. ಹೇಳಿ ಯಜಮಾನ್ರೆ, ಆಶ್ರಮದಿಂದ ಫೋನ್ ಬಂದಿತ್ತು, ನಮ್ ಶೇಖರನ್ ಹುಟ್ಟಬ್ಬ ನಾಳೆನೆ ಅಂತೆ. ಅದಕ್ಕೇನಂತ ಬಿಡು, ಗ್ರ್ಯಾಂಡ್ ಆಗಿ ಇಲ್ಲೇ ಆಚರಿಸ್ಬಿಡೋಣ. ಹಾಗಿದ್ರೆ ಮಹಿಳಾ ಸಂಘವ್ರನ್ನು ಕರ್ಸ್ಬಿಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನಿನಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರೆಸು, ಈ ತಿಂಗಳ ಸಂಬಳ ಬಿಟ್ಬಿಡು. ಪದ್ಮಿನಿ ಅಂಡ್ ಪದ್ಮಜ, ಚಂಪಾ ಕರದ್ಲು ಅಂತ ಕೇಕ್ ತಿನ್ನಕ್ಕೆ ಗಿಫ್ಟ್ ತಗೊಂಡ್ ಬಂದಿದ್ದೀರಲ್ಲ, ಶೇಮ್ ಆಗಲ್ವಾ? ಅಯ್ಯೋ, ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ನಾವೇನ್ ಮಾಡಕ್ಕಾಗತ್ತೆ? ಬರ್ತ್ಡೇಗೆ ಯಾರೇ ಇನ್ವೈಟ್ ಮಾಡಿದ್ರು ಬರ್ಲೇಬೇಕಾಗುತ್ತೆ. ಇಲ್ದೇ ಇದ್ರೆ ಸಮಾಜ ಸೇವೆ ಮಾಡೋದಾದ್ರೂ ಹೇಗೆ? ನಿಮಗಿರೋ ಅಷ್ಟು ಬುದ್ಧಿ ಈ ನನ್ನ ಮಾಜಿ ಸೊಸೆ ಗೆಲ್ಬೇಕಲ್ಲಮ್ಮ. ಮತ್ತೆ ನೀವ್ ಎಲ್ರ ಮುಂದೆ ನಂಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಇಂಥ ಅವಮಾನ ಮಾಡ್ಬೇಕು ಅಂದ್ರೆ ನಾನು ಎಷ್ಟೋ ದಿವಸದಿಂದ ಕಾದಿದ್ದೆ. ಇವತ್ತು ನನ್ನ ಹೊಟ್ಟೆ ಕೇಕ್ ತುಂಬಾ ಚೆನ್ನಾಗಿದೆ ಅಲ್ವೇನೋ? ಆ ಹುಡುಗ ಎಷ್ಟು ಮಾತು ತಿಂತಾನೋ ಇಷ್ಟೇ ತಿಂತಾನೆ, ಮಿಕ್ಕಿದ್ದೆಲ್ಲ ನಾವೇ ಪಾರಿಸ್ಬಿಡದ. ನಾಚಿಕೆ ಆಗಲ್ಲ ನಿಮ್ಮಿಬ್ರಿಗೂ? ನಾಚಿಕೆ ಊರಿಂದ ಆಚಿಕೆ, ನಾಚಿಕೆ ಪಟ್ಕೊಂಡ್ರೆ ಕೇಕ್ ಹೇಗ್ ತಿನ್ನಕ್ಕಾಗುತ್ತೆ ಜಾಜಿ ಅವ್ರೆ? ಶೇಖರ, ಕೇಕ್ ಕಟ್ ಮಾಡ್ತೀಯಾ? ಅಪ್ಪ ಬೇಕು. ಬಂತಾನೆ ನೀನ್ ಕೇಕ್ ಕಟ್ ಮಾಡು ಮೊಮ್ಮಗನೇ, ಹೊದ್ದುಗಳು ಕಾಯ್ಕೊಂಡಿವೆ. ಅಪ್ಪ ಬೇಕು. ಅಲ್ಲ, ಇಂಥ ಸಮಯದಲ್ಲಿ ಈ ನನ್ನ ಮಗ ಮನೇಲಿಲ್ದೆ ಎಲ್ಲಿ ಹಾಳಾಗ್ ಹೋದ? ಹೈದರಾಬಾದ್ ಹೋಗಿರ್ಬೇಕೋ ಏನೋ? ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ನನಗೊಂದು ಮಾತು ಹೇಳ್ದೆ ಮನೆಯಿಂದ ಆಚೆ ಕಾಲಿಡೋನಲ್ಲ. ಈಗಲೇ ಫೋನ್ ಮಾಡಿ ಮುಗಿದು ಅವನ ಮನೆ ಕಲಿಸ್ತೀನಿ. ಫೋನೇನ್ ಮಾಡ್ಕೋಬೇಡಿ, ಯಾಕೆ? ನಮ್ ಬಾವ ಇಲ್ಲೇ ಇದೆ. ಇಲ್ಲೇ ಇಲ್ಲೇ ಅಂದ್ರೆ ಜಾಜ್ಯತ್ಗೆ ಹೇಳಿದ್ರು ಅಂತ ಬಾವನ ಮೇಲ್ಗಡೆ ಕಟ್ಟಾಕ್ ಬಿಟ್ಟಿದೀವಿ. ನನ್ನ ಮಗನ್ನ ನನ್ನ ಮನೆಯಲ್ಲೇ ಕಟ್ ಹಾಕಿದ್ದೀರಾ? ಮರ್ಯಾದೆಯಿಂದ ಈಗಲೇ ಕರ್ಕೊಂಡು ಬಂದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತೇ ನಿಮ್ಮ ಕೊನೆ ದಿನ. Happy birthday to you. Happy birthday to you. Happy birthday dear Shekhara. Happy birthday to you. ನೋಡಮ್ಮ ನಿಮ್ಗೆ ಕೇಕು. ಏನು ಬೇಕಾಗಿಲ್ಲ, ನೀವೇ ತಿನ್ಕೊಳ್ಳಿ. ಲೇ ಚಂಪಾ, ದಿಸ್ ಇಸ್ ಟೂ ಮಚ್. ಹೀಗೆ ಮಾಡ್ತಾ ಇದ್ರೆ ಮನೆಯಿಂದ ಆಚೆ ಕಿಕ್ ಔಟ್ ಮಾಡ್ಬೇಕಾಗುತ್ತೆ. ಕಿಕ್ಔಟ್ ಮಾಡ್ತೀರಾ? ನನ್ನ ಈ ಮನೆ ಕರ್ಕೊಂಡ್ಬಂದವ್ರು ನೀವಾ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಮಗು ಜೊತೆಗೆ ನಮ್ಮ ಯಜಮಾನನ್ನು ಕರ್ಕೊಂಡು ಹೋಗ್ತೀನಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡು ಅನ್ಕೋಸ್ಕರ ನೋಡ್ತಾ ಇಲ್ವಾ? ಹೀಗೆ ಜಾಸ್ತಿ ಜಬರ್ದಸ್ತ್ ಮಾಡಿದ್ರೆ ಸತ್ಯ ಏನು ಅಂತ ಇಡೀ ಜಗತ್ಗೆ ಹೇಳ್ಬೇಕಾಗುತ್ತೆ. ಅದೇನ್ ಸತ್ಯ ಅಂತ ಈಗ್ಲೇ ಹೇಳ. ಹೇಳಲೇಬೇಕಾ?
ಜಾಜತ್ಗೆ ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಕೊಡ್ತೀರಾ? ಏನ್ ಇಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಗ್ತದೆ. ಇಂಥ ಟೈಮಲ್ಲಿ ಮಸಾಲೆ ದೋಸೆ ತಿನ್ನಕ್ಕೆ ಮನಿ ಬೇಕೇನೋ? ಸುಮ್ನೆ ಕೂತ್ಕೊಳ್ಳೋ. ಬೇರೆ ಪುರಾಣ ಓದುತ್ತಾಳಂತೆ, ಅದೇನಂತ ಕೇಳಿಸ್ಕೊಳ್ಳಿ. ಏಯ್ ಓದ್ರ ನಿನ್ ಪುರಾಣ. ಅದು ಪುರಾಣ ಅಲ್ಲ, ಫ್ಲಾಶ್ ಬ್ಯಾಕ್. ಅದನ್ನೇ ಹೋದ್ರು. ನನ್ ಹಳ್ಳಿಲಿದ್ದಾಗ ನಂಗಿನ್ನೂ ಮದುವೆ ಆಗಿರ್ಲಿಲ್ಲ. ಆಗ ಪಾಂಡುರಂಗ ಗಂಡುಗಲಿ ನನ್ ಲವರ್ ಆಗಿದ್ರು. ಮುಂದೆ ಮುಂದೆ ನಾನೇನ್ ಹೇಳೋದು, ನೀವೇ ನೋಡಿ. ಅಮ್ಮಿ ಇಲ್ಲಿ ಯಾರು ದೊಡ್ಡವರು ಇಲ್ವಾ? ಯಾಕೆ ನಾನ್ ನಿನ್ ಕಣ್ಣಿಗೆ ದೊಡ್ಡವಳ ತರ ಕಾಣಕ್ಕಿಲ್ವೇ? ಹೌದು, ನೀನ್ ಯಾರು? ಚೆನ್ನಾಗಿ ಕೇಳಿದೆ ನೋಡು. ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ ಅಂತ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಅದಕ್ಕೇನೀಗ ನೀರು ಬೆಲ್ಲ ಕೊಡ್ಬೇಕೇನ? ಅವೆಲ್ಲ ಏನು ಬೇಕಾಗಿಲ್ಲ. ನಾನು ಜಮೀನ್ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದೆ. ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ಸೀರು ನಮ್ಮ ಅಜ್ಜಿನ ಕರಿತೀನಿ. ಓ ಅಜ್ಜಿ, ಓಯ್ ಏನಮ್ಮಿ ಹೊಸಿ ಬಾಯ್ಲಿ ಗೊತ್ತಿ ನೀರು. ಯಾರಮ್ಮ ಏನು ಪ್ಯಾಟೆ ತಗವನೆ? ಅದ್ ಎಂತದು ತುಂಡು ಗಿಂಡು ಅಂತ ಇದ್ದ? ತುಂಡು ಗಿಂಡು ಅಲ್ಲ ಕಣಮ್ಮ, ಕಟ್ಟ ಕಡೆಯ ತುಂಡು. ಅದನ್ನೆಯ ಜಮೀನ್ ವಿಷಯ ಅಂತ ಮಾತಾಡು. ನೀನೇನೋ ಜಮೀನ್ ವಿಷಯ ಮಾತಾಡಬೇಕು ಅಂತ ಬಂದಿದೀಯಾ? ಆದ್ರೆ ಜಮೀನ್ ಕತೆ ಏನಾಗೈತೆ ಗೊತ್ತಾ? ಈಗ 5 ವರ್ಷದಿಂದೆ ನಾನು ಹುಷಾರ್ ತಪ್ಪಿ ಆಸ್ಪತ್ರೆ ಸೇರ್ಕೊಂಡಿದ್ದೆ. ಆಗ ಆಸ್ಪತ್ರೆ ಖರ್ಚಿಗೆ ಅಂತ ಈ ಊರ್ ಗೌಡ್ರ ಹತ್ರ 10,000 ರೂಪಾಯಿ ಸಾಲ ತಗೊಂಡಿದ್ದೆ. ಅದಕ್ಕೆ ಅವನು ಜಮೀನು ಅಡವಿಡಿಸ್ಕೊಂಡಿದ್ದ. ಈಗ ಅದ್ರ ಬಡ್ಡಿ ಬೆಳೆದು 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 10,000 ರೂಪಾಯಿಗೆ 1 ಲಕ್ಷ ಆಗೈತೆ. ಅಲ್ಲಮ್ಮ, ನಾವು ಸಿಕ್ಕಾಪಟ್ಟೆ ಬಡವರು ಕಣಪ್ಪ. ಅಷ್ಟೆಲ್ಲ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಕೈಯೋ ಕಾಲ ಹಿಡಿದ್ಬಿಟ್ಟು ನಿಮ್ಮ ಜಮೀನ್ ನೀವು ಬಿಡಿಸ್ಕೋಬೇಕಿತ್ತು. ಸುಂಕದವನ್ ಮುಂದೆ ಸುಖದಕ್ಕ ಎಲ್ಲಿ ನಡೀತದೆ ಮಗ? ಎಲ್ಲ ಹೇಳಿದಾಯ್ತು. ಅದಕ್ಕೆ ಏನಂದ ಗೊತ್ತಾ? ನಿನ್ನ ಮೊಮ್ಮಗಳನ್ನ ನಂಗೆ ಲಗ್ನ ಮಾಡಿ ಕೊಟ್ಬಿಡು, ನಿನ್ ಸಾಲ ತೀರೋಯ್ತು ಅಂತ ಕೊಟ್ಬಿಡ್ತೀನಿ ಅಂದ್ಬಿಡೋದ. ಬಡ್ಡಿ ಮಗನೇ, ಅಲ್ಲ ಊರ್ ಗೌಡನ ಕಣ್ಣು ನಿನ್ನ ಮೊಮ್ಮಗಳ ಮೇಲೆ ಬಿದ್ದಿದ್ಯಾ? ನಾನು ಆ ಮುಸುಡಿ ಲಗ್ನ ಆಗಕ್ಕಿಲ್ಲ. ಇವಯ್ಯ ಪಸಂದಾಗೋನೆ, ಇವನೇ ಲಗ್ನ ಆಗ್ತೀನಿ. ಹಾಡ್ಕೊಂಡು ಹುಡುಗಂದು ಯಾಕೆ ಬಿಡ್ತೀಯ? ಯಾಕೋ ಏನೋ ಗೊತ್ತಿಲ್ಲ, ಇವಯ್ಯ ನೋಡ್ತಾ ಇದ್ರೆ ಇವ್ರು ತುಂಬಾ ಒಳ್ಳೆಯವರು ಅನಿಸ್ತಾ ಇದೆ. ನನಗೂ ಯಾಕೋ ಏನೋ ಗೊತ್ತಿಲ್ಲ, ಈ ಹುಡುಗಿನ ನೋಡ್ತಾ ಇದ್ರ ಅಯ್ಯೋ ಅನಿಸ್ತಾ ಇದೆ. ಹಂಗಾರ ಒಂದ್ ಕೆಲಸ ಮಾಡು ಮಗ, ನನ್ ಜಮೀನ್ ಉಳಿಸ್ಕೊಡು, ನನ್ ಮೊಮ್ಮಗಳಿಗೊಂದು ಬದುಕು ಕೊಡು, ನನಗೊಸಿ ನೆಮ್ಮದಿ ಕೊಡು. ಇದ್ ನಿನ್ ಕೈಲಿ ಆಗ್ತದ? ಏನಮ್ಮ ಈ ತರ ಮಾತಾಡ್ಬಿಟ್ಟೆ? ನಾವ್ ಹೇಳಿ ಕೇಳಿ ಗಂಡುಗಲಿ ವಂಶದವರು. ಈ ಪಿರಂಗಿ ಬರುತ್ತೆ ಗೊತ್ತಾ? ಅದೇ ಹಿಂದೆ ಒಂದು ತುತ್ತು ಮುಂದೆ ಒಂದು ತುತ್ತು ಇರುತ್ತಲ್ಲ, ಅದಕ್ಕೆ ಎಡಗೈಯಿಂದ ಮದ್ದನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ ಗುಂಡನ್ನು ಡಮಾರೆಂದು ಸಿಡಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚಂಡಾಡಿದ ವಂಶ ನಮ್ಮದು. ಅಂತದ್ರಲ್ಲಿ ನಿನ್ನ ಮೊಮ್ಮಗಳನ್ನ ಕಾಪಾಡಕ್ಕಾಗಲ್ವಾ? ನೀನು ಏನು ಯೋಚನೆ ಮಾಡ್ಬೇಡ. ಆ ಗೌಡನ ಮುಖದ ಮೇಲೆ 1 ಲಕ್ಷ ರೂಪಾಯಿ ಬಿಸಾಕಿ ನಿಮ್ಮ ಜಮೀನ ಬಿಡಿಸ್ಕೊಡ್ತೀನಿ. ನಂಗಿದೇನ್ ಬೇಕು ಮಗ? ನಮ್ ಜಮೀನ್ ಕಾಪಾಡ್ದಂಗೆ ನಮ್ಮ ಮೊಮ್ಮಗಳನ್ನು ನೀನೇ. ಚಮೇಲಿ, ಚಂಪಾ ಚಮೇಲಿ, ಯಾಕೆ ಅಳ್ತಾ ಇದೀಯಾ? ಜಮೀನೇನೋ ಬಿಡ್ಸ್ಕೊಟ್ಬಿಟ್ರಿ, ಈಗ ಇಲ್ಲಿಂದ ಪ್ಯಾಟೆ ಕೊಟ್ಮೇಲೆ ನನ್ನ ಮರ್ತು ಬಿಡ್ತಿರೋ ಹೆಂಗೋ? ಪ್ಯಾಟೆ ಮಂದಿ ಬುದ್ಧಿ ನಂಗೆ ಗೊತ್ತಿಲ್ವೇ? ಅಯ್ಯೋ ನಿನ್ನ ಎಲ್ಲರ ತರದ ನಾನು ಅನ್ಕೊಂಡ್ಬಿಟ್ಟಿದೀಯಲ್ಲ ನೀನು. ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣಿಂದ ಕಣ್ಣೀರ ಹನಿಗಳು ಕೆಳಗಡೆ ಬೀಳ್ಬಾರ್ದು. ಒರೆಸ್ಕೋ, ಕಣ್ಣೀರನ್ನ ಒರೆಸ್ಕೋ. ಕಣ್ಣೀರ ಧಾರೆ ಇದೇಕೆ ಇದೇಕೆ, ಕಣ್ಣೀರ ಧಾರೆ ಇದೇಕೆ ಇದೇಕೆ, ನನ್ನೊಲವೇ ನಾಹುವೆ ಈ ಶೋಕವೇಕೆ, ನನ್ನೊಲವೇ ನಾಹುವೆ ಈ ಶೋಕವೇಕೆ, ಕಣ್ಣೀರ ಧಾರೆ ಇದೇಕೆ ಇದೇಕೆ. ಇಂಥ ಮನೆ ಹಳ್ಕಥೆನ ಈಗ ಹೇಳ್ತಿದ್ದೇನೆ. ನನಗಂತೂ ಒಳ್ಳೆ ಸಿನಿಮಾ ನೋಡ್ದಾಗಾಯ್ತು. ಆಮೇಲೆ ಏನಾಯ್ತು? ಇನ್ನೇನಾಗೋದು, ಜಮೀನ ನಮ್ಗೆ ಬಿಡಿಸ್ಕೊಟ್ರು. ಈಗ ಅದ್ರ ಬೆಲೆ 5 ಕೋಟಿ ರೂಪಾಯಿ. ಆಮೇಲೆ ಯಾವತ್ತೋ ಒಂದ್ ದಿವಸ ನಮ್ಮ ಯಜಮಾನ್ರು ನಮ್ ಹಳ್ಳಿಗೆ ಬಂದಿದ್ದಾಗ, ನಿಮ್ ಹಳ್ಳಿಗೆ ಬಂದಿದ್ದಾಗ ನಮ್ಮ ಅಜ್ಜಿ ಮನೇಲಿ ಇರ್ಲಿಲ್ಲ. ಹಾಗೇನಾಯ್ತೆ? ಇನ್ನೇನಾಗುತ್ತೆ, ಇವ್ನ್ಗೆ 6 ವರ್ಷ ಆಯ್ತು. ಚಂಪಾ, ನೀನ್ ಏನ್ ಹೇಳ್ತಾ ಇದೀಯೆ? ಅತ್ತೆ, ಈ ಶೇಖರ ಹುಟ್ಟೋದಕ್ಕೆ ಆ ಟೈಮೇ ಕಾರಣ ಅಂತೆ. ಅಪ್ಪ ಏನಪ್ಪ ಈ ಕಥೆನಲ್ಲಿ ಟ್ವಿಸ್ಟ್? ನನಗಂತೂ ಶಾಕ್ ಕೊಟ್ಟು 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 ಸಾಕಾಗೋಯ್ತು. ಆದ್ರೆ ನನಗೆ ಹಾಲು ಕೊಡೋದಷ್ಟು ಸಂತೋಷ ಆಯ್ತು. ಚಂಪಾ, ಇನ್ಮೇಲೆ ಜಾಜಿಗಿಂತ ನಿನಗೆ ಅಧಿಕಾರ ಹೆಚ್ಚು. ಅವಳನ್ನ ಓಡಿಸ್ತೀನಿ, ನಿನ್ನ ಒದಿಸ್ತೀನಿ. ವಾಟ್ ಮಾಡಿ
ಅಭಿ ಚಂಪಾ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳಿದ್ಲು. ನೀವು ಹಳ್ಳಿಗೆ ಹೋಗಿ ಇಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅಲ್ಲ ಅದು ಏನ್ ಕತೆ ಹೇಳಿ? ಸಾಕ್ ಸುಮ್ನೆ ರೀ, ನಿಮ್ಮ ಚಂಪನ ಲವ್ ಸ್ಟೋರಿ ಕೇಳಿ ನನಗೆ ವಾಮಿಟ್ ಬರ್ತದೆ. ನಾನು ಈ ಮನೇಲಿರಲ್ಲ, ಸಮಾಜ ಸೇವೆ ಮಾಡ್ಕೊಂಡು ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ದೊಡ್ಡ ಕತೆಗೆ. ಅಲ್ಲ ನೀವು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ಅವ್ರ ಕೋಪ ಬರೋದಕ್ಕೆ ಕಾರಣ ಈ ಮಗು. ಬಿಟ್ಟಾಕ್ರೆ ಇಂತ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವನಾರ ತಲೆ ಕೆಡಿಸ್ಕೊತಾರೆ ಅಂದ್ರೆ ನಿಮ್ಗೂ ಬೇಕಿದ್ರೆ ಹೇಳ್ರಿ, ಅಂತದೇ ಒಂದು ಮಗನ ಕೊಟ್ಬಿಡಿ. ಐ ಡೋಂಟ್ ವಾಂಟ್. ನನ್ ಗುರಿ ಮುಟ್ಟೋವರೆಗೂ ನನ್ ಮಗು ಬೇಡ. ಅಭಿ ಇವತ್ತೊಂದು ಸತ್ಯ ಗೊತ್ತಾಗ್ಬೇಕು. ಈ ಮಗು ನಿಮ್ದು ಹೌದೋ ಅಲ್ವೋ ಅಂತ ಹೇಳಿ. ಅಲ್ಲ ಕಣ್ರಿ, Really? ನಿಮ್ಮ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಕಣ್ರಿ, ಆ ಮಗು ನಂದಲ್ಲ. ನೀನೇ ಕೆಲಸ ಮಾಡ್ತಾ ಇದ್ಯಾ? ಮತ್ತಿದೇನ್ರಿ, ಎಲ್ರು ಸೇರ್ಕೊಂಡು ನನ್ನ ಆಡ್ಕೊಂಡ್ರಲ್ಲ, ಹೇಗಾದ್ರೂ ಮಾಡಿ ನಿಮ್ಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಆಶ್ರಮದಿಂದ ತನ್ನ ಮಗುನ